ನಮಸ್ಕಾರ. ನಿನ್ನೆ ಅಧಿಕ ಮಾಸದ ಅಂಗವಾಗಿ ಶ್ರೀ ಕ್ಷೇತ್ರ ಸನ್ನತಿ ಚಂದ್ರಲಾಂಬಾ ದೇವಸ್ಥಾನಕ್ಕೆ ನಾನು ತೆರಳಿದ್ದೆ. ಕರ್ನಾಟಕದ ಪವಿತ್ರ ಕ್ಷೇತ್ರಗಳ ಬಗ್ಗೆ ಮಾತನಾಡುವಾಗ ಭಕ್ತರ ಮನಸ್ಸಿನಲ್ಲಿ ಮೊದಲಿಗೆ ಮೂಡುವ ಹೆಸರುಗಳಲ್ಲಿ ಒಂದಾದ ಹೆಸರು ಸನ್ನತಿ ಚಂದ್ರಲಾಂಬಾ ದೇವಿ ಕ್ಷೇತ್ರ. ಭೀಮಾ ನದಿಯ ತೀರದಲ್ಲಿ ನೆಲೆಸಿರುವ ಈ ಪವಿತ್ರ ತಾಣವು ಕೇವಲ ದೇವಸ್ಥಾನವಲ್ಲ, ಇದು ಭಕ್ತಿ, ಇತಿಹಾಸ ಮತ್ತು ಸಂಸ್ಕೃತಿ, ಆಧ್ಯಾತ್ಮಿಕತೆಯ ಸಂಗಮವಾಗಿದೆ. ಸಾವಿರಾರು ವರ್ಷಗಳಿಂದ ಅನೇಕ ಭಕ್ತರ ಜೀವನದಲ್ಲಿ ಆಶಾಕಿರಣವಾಗಿ ಬೆಳಗುತ್ತಿರುವ ಈ ದೇವಿಯು ಕರ್ನಾಟಕದ ಹೆಮ್ಮೆಯ ಧಾರ್ಮಿಕ ಕೇಂದ್ರ ಪ್ರತೀತಿ ಕೂಡ ಹೌದು. ಸನ್ನತಿ ಎಂಬ ಪದವೇ ಪವಿತ್ರತೆ, ದೇವರ ಸಾನ್ನಿಧ್ಯ ಮತ್ತು ಶಾಂತಿಯ ಸಂಕೇತ ಅಂತ ನಮಗೆ ನೀಡುತ್ತೆ. ಇಲ್ಲಿ ಕಾಲಿಟ್ಟ ಕ್ಷಣದಿಂದಲೇ ಮನಸ್ಸಿನಲ್ಲಿ ಒಂದು ವಿಶೇಷ ನೆಮ್ಮದಿ ದೊರೆಯುತ್ತದೆ. ಬೆಳಗಿನ ಸೂರ್ಯೋದಯ ಸಮಯದಲ್ಲಿ ಭೀಮಾ ನದಿಯ ದಡದಲ್ಲಿ ಹರಡುವ ಮಂಜು, ದೇವಸ್ಥಾನದ ಘಂಟಾನಾದ, ಪೂಜೆಯ ಮಂತ್ರಗಳು ಇವೆಲ್ಲವೂ ಸೇರಿ ಭಕ್ತರಿಗೆ ದೈವಿಕ ಅನುಭವವನ್ನು ನೀಡುತ್ತೆ. ಈ ಕ್ಷೇತ್ರದ ಆದಿದೇವತೆಯಾದ ಚಂದ್ರಲಾಂಬಾ ದೇವಿಯು ಆದಿಶಕ್ತಿಯ ರೂಪವೆಂದು ಭಕ್ತರು ನಂಬುತ್ತಾರೆ. ಜೀವನದ ಸಂಕಷ್ಟ, ದುಃಖಗಳು, ಭಯ ಎಲ್ಲವನ್ನ ತಾಯಿ ರಕ್ಷಿಸ್ತಾಳೆ. ದೇವಿ ಆರಾಧನೆ ನಮಗೆ ಮಹಿಮೆಯನ್ನು ನೀಡಿ ಪೌರಾಣಿಕ ಕಥೆಗಳ ಜೊತೆಗೆ ಅನುಭವಗಳನ್ನು ಇಲ್ಲಿ ನೀಡುತ್ತೆ ಅಂತ ಇಂದಿಗೂ ಜನರ ಮನಸ್ಸಿನಲ್ಲಿ ಆಳವಾಗಿ ನಂಬಿಕೆ ಜೀವಂತವಾಗಿದೆ. ಸನ್ನತಿ ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಸಮೀಪದಲ್ಲಿರುವಂತಹ ಪ್ರಸಿದ್ಧ ಕ್ಷೇತ್ರವಾಗಿದೆ. ಈ ಸ್ಥಳವು ಭೀಮಾ ನದಿ ದಡದಲ್ಲಿರುವ ಪ್ರಕೃತಿ ಸೌಂದರ್ಯದಿಂದಲೇ ಕೂಡಿದೆ. ಚಂದ್ರಲಾಂಬಾ ಎಂಬ ಹೆಸರಿನಲ್ಲೇ ಒಂದು ಆಧ್ಯಾತ್ಮಿಕವಾದಂತಹ ಅರ್ಥವೂ ಕೂಡ ಅಡಗಿದೆ. ಚಂದ್ರ ಎಂದರೆ ಶಾಂತಿ, ಪ್ರಕಾಶ ಮತ್ತು ತಂಪು. ಇನ್ನು ಅಂಬಾ ಎಂದರೆ ತಾಯಿ, ಅಂದರೆ ಭಕ್ತರ ಜೀವನದಲ್ಲಿ ಶಾಂತಿ ಮತ್ತು ಬೆಳಕನ್ನು ಹರಡುವ ತಾಯಿಯೇ ಚಂದ್ರಲಾಂಬಾ. ಭಕ್ತರು ಹೇಳುವ ಪ್ರಕಾರ ದೇವಿಯ ಮುಖವನ್ನು ನೋಡಿದಾಗ ಮನಸ್ಸಿನಲ್ಲಿ ಎಲ್ಲ ಕಳವಳಗಳು ದೂರವಾಗ್ತವೆ. ದೇವಿಯ ಕೃಪೆಯಿಂದ ಅಸಾಧ್ಯವಾದ ಸಮಸ್ಯೆಗಳು ಕೂಡ ಪರಿಹಾರ ಆಗ್ತವೆ ಅನ್ನೋ ನಂಬಿಕೆ ಜನರಲ್ಲಿ ಗಾಢವಾಗಿದೆ. ಸ್ಥಳೀಯ ಪುರಾಣಗಳ ಪ್ರಕಾರ ಈ ಪ್ರದೇಶದಲ್ಲಿ ಒಂದು ಕಾಲದಲ್ಲಿ ದುಷ್ಟಶಕ್ತಿಗಳ ಕಾಟ ಹೆಚ್ಚಾಗಿತ್ತು. ಜನರು ಭಯಭೀತರಾಗಿದ್ದರು. ಆಗ ಭಕ್ತರ ಪ್ರಾರ್ಥನೆಗೆ ಸ್ಪಂದಿಸಿದ ಆದಿಶಕ್ತಿಯು ಚಂದ್ರಲಾಂಬಾ ರೂಪದಲ್ಲಿ ಅವತಾರ ತಾಳಿ ದುಷ್ಟಶಕ್ತಿಯನ್ನು ಸಂಹರಿಸ್ತಾಳೆ. ಈ ವಿಡಿಯೋದ ಅಂತ್ಯದಲ್ಲಿ ಪುರೋಹಿತರು ಹೇಳಿರುವಂತಹ ಕಥೆಯನ್ನು ನೀವು ಖಂಡಿತವಾಗ್ಲೂ ಕೇಳಲೇಬೇಕು. ಇಂಗುಳೆಯಾದಂತಹ ಚಂದ್ರಲಾಂಬಾ ದೇವಿ ಹೆಸರನ್ನು ಪಡೆದ ಒಂದು ಪೌರಾಣಿಕ ಕಥೆಯನ್ನು ಈ ವಿಡಿಯೋದ ಅಂತ್ಯದಲ್ಲಿ ನಾನು ನೀಡಿರ್ತೇನೆ. ದೇವಿಯ ವಿಜಯದ ನಂತರ ಈ ಪ್ರದೇಶ ಪವಿತ್ರ ಕ್ಷೇತ್ರವಾಗಿ ಪ್ರಸಿದ್ಧವಾಯಿತು. ಜನರು ಇಲ್ಲಿ ದೇವಸ್ಥಾನ ನಿರ್ಮಿಸಿ ದೇವಿಗೆ ಆರಾಧಿಸಲು ಆರಂಭ ಮಾಡ್ತಾರೆ. ಈ ದೇವಾಲಯದ ವಾಸ್ತುಶಿಲ್ಪವು ಪುರಾತನ ಕಾಲದ ಕಲಾತ್ಮಕತೆಯನ್ನು ನಮಗೆ ನೀಡುತ್ತೆ. ಕಲ್ಲಿನ ಶಿಲ್ಪಗಳು, ಗೋಪುರ, ಅಲಂಕಾರ, ಕಂಬಗಳು ಹಾಗೂ ದೇವಿಯ ಮೂರ್ತಿ ಭಕ್ತರ ಮನಸ್ಸನ್ನು ಆಕರ್ಷಣೆಗೆ ಒಳಮಾಡುತ್ತೆ. ದೇವಸ್ಥಾನದ ಪ್ರತಿಯೊಂದು ಭಾಗವು ಪುರಾತನ ಕಲೆಯ ಸ್ಪರ್ಶ ನಮಗೆ ಕಾಣುತ್ತೆ. ದೇವಾಲಯದ ಒಳಭಾಗದಲ್ಲಿ ದೀಪಗಳ ಬೆಳಕು, ಪೂಜೆಯ ಸುವಾಸನೆ ಮನಸ್ಸಿನಲ್ಲಿ ವಿಶಿಷ್ಟ ಅನುಭವವನ್ನು ನಮಗೆ ನೀಡುತ್ತೆ. ಗರ್ಭಗುಡಿಯಲ್ಲಿ ದೇವಿಯ ದರ್ಶನ ಪಡೆಯುವಾಗ ಭಕ್ತರಲ್ಲಿ ಅತೀವ ಭಕ್ತಿ ಭಾವನೆ ಮೂಡಿ ಬರುತ್ತೆ. ಇನ್ನು ಭೀಮಾ ನದಿ ಈ ಕ್ಷೇತ್ರದ ಜೀವನಾಡಿಯಂತಿದೆ. ಈ ನದಿ ಕೇವಲ ನೀರಿನ ಮೂಲವಲ್ಲ, ಇದು ಭಕ್ತಿಯ ಸಂಕೇತ ಕೂಡ ಹೌದು. ನವರಾತ್ರಿ ಉತ್ಸವದಲ್ಲಿ ವೈಭವವನ್ನು ಕಾಣಬಹುದು. ಸನ್ನತಿ ಕ್ಷೇತ್ರದಲ್ಲಿ ಅತ್ಯಂತ ದೊಡ್ಡ ಉತ್ಸವವೆಂದರೆ ನವರಾತ್ರಿ. 9 ದಿನಗಳ ಕಾಲ ವಿಭಿನ್ನ ಅಲಂಕಾರದಲ್ಲಿ ದೇವಿಯು ಕಾಣ್ತಾಳೆ ಹಾಗೂ ಜನರು ಆರಾಧನೆಯನ್ನು ಮಾಡ್ತಾರೆ. ದೇವಸ್ಥಾನವು ವಿದ್ಯುತ್ ದೀಪಗಳು, ಹೂವುಗಳು, ಹಣ್ಣುಗಳು ಎಲ್ಲ ಸಾಂಪ್ರದಾಯಿಕ ಅಲಂಕಾರದಿಂದ ಕಂಗೊಳಿಸುತ್ತೆ. ಚಂದ್ರಲಾಂಬಾ ದೇವಸ್ಥಾನ ಭಕ್ತಿ ಮತ್ತು ಇತಿಹಾಸ ಸಂಸ್ಕೃತಿಯ ಸಂಗಮವಾಗಿರುವ ಪವಿತ್ರ ಕ್ಷೇತ್ರ ಅಂತ ಹೇಳ್ಬೋದು. ದೇವಿಯ ಕೃಪೆಯಿಂದ ಭಕ್ತರಿಗೆ ಮನಃಶಾಂತಿ, ಧೈರ್ಯ ಮತ್ತು ಆತ್ಮವಿಶ್ವಾಸ, ನಂಬಿಕೆ ಎಲ್ಲವೂ ಗಾಢವಾಗಿದೆ. ಭೀಮಾ ನದಿ ತೀರದಲ್ಲಿರುವ ಈ ಕ್ಷೇತ್ರವು ಪ್ರಕೃತಿ ಮತ್ತು ಸೌಂದರ್ಯ, ಆಧ್ಯಾತ್ಮಿಕೆಯ ಅನುಭವವನ್ನು ಒಂದೇ ಸ್ಥಳದಲ್ಲಿ ನೀಡುತ್ತೆ. ಅದರಿಂದ ಸನ್ನತಿ ಕ್ಷೇತ್ರವು ಕರ್ನಾಟಕದ ಪ್ರಮುಖ ದೇವಿಯ ಕ್ಷೇತ್ರ ಅಂತ
ಪ್ರಸಿದ್ಧಿಯನ್ನು ಕೂಡ ಪಡೆದಿದೆ. ಈ ವಿಡಿಯೋದ ಅಂತ್ಯದಲ್ಲಿ ಅಲ್ಲಿರುವಂತಹ ಪುರೋಹಿತರು ನೀಡಿರುವಂತಹ ಕಥೆಯನ್ನು ನೀವು ಖಂಡಿತವಾಗ್ಲೂ ಕೇಳಬೇಕು ಅಂತ ಹೇಳ್ತಾ, ಸನ್ನತಿ ಕ್ಷೇತ್ರದ ಬಗ್ಗೆ ಈ ವಿಡಿಯೋದಲ್ಲಿ ನೀವೆಲ್ಲರೂ ವೀಕ್ಷಿಸಿ ದೇವಿಯ ಕೃಪೆಗೆ ಪಾತ್ರರಾಗಿ. काय जमाते सन्नति वासे काय जमाते काय जमाते सन्नति वासे काय जमाते काय जमाते सन्नति पुरवासे काय जमाते सन्नति पुरवासे मागे हरिदु निन्न प्रियನ ತೋರಿಸೆ ಶ್ರೀಯೇ ಭೂಮಿಯೇ ದುರ್ಗಾದೇವಿ ಮಾತೆಗೆ ಶ್ರೀಯೇ ಭೂಮಿಯೇ ದುರ್ಗಾದೇವಿ ಮಾತೆಗೆ काय जमाते सन्नति वासे काय जमाते ಅಂಬುಜವದನೆಯೇ ಅಂಬುಜಾಕ್ಷಿಯೇ ಅಂಬುಜಕರ ಪಾದ ಅಂಬುಜ ನಮಸ್ಸರ್ವೇ ಜಗದೇಕಚಕ್ಷೇ ಜಗತ್ಪ್ರಸೂತಿ ಸ್ಥಿತಿನಾಶಯತವೇ ತ್ರಯೀಮಯಾಯ ತ್ರಿಗುಣಾತ್ಮಧಾರಣೆ ನಿರಂಜನಾರಾಯಣ ಶಂಕರಾತ್ಮನೆ ಘನಕರ್ಣಂ ಜಿತಚರಣಂ ಯಮಭಯರಣಂ ಶಂಕಾಭರಣಂ ಪಂಚಬ್ರಹ್ಮಾಭರಣಂ ಭರಣಂಜನವಾದ ಶ್ರೀ ಚಂದ್ರಲಾಚರಣಂ. ಏನು ಶ್ರೀ ಚಂದ್ರಲಾಂಬಾದೇವಿಯವರು ಮತ್ತು ಅವರ ಪತಿ ನಾರಾಯಣ ಮುನಿ ಅಂತಕ್ಕಂಥವ್ರು ಇಬ್ಬರು ಸೇರಿ ಇಲ್ಲಿ ಕುಟೀರದಲ್ಲಿ ವಾಸವಾಗಿರ್ತಾರೆ. ಅವಾಗ ಏನಂದ್ರೆ ಒಂದು ದಿನ ನಾರಾಯಣ ಮುನಿಯವರು ವನವಿಹಾರಕ್ಕಂತ ಹೊರಗಡೆ ಹೋಗಿರ್ತಾರೆ. ಅವಾಗ ಸನ್ನಿಧಿಯ ರಾಜ ಸೇತರಾಜ ಅಂತ ಹೇಳಿ ಅವನು ಮೃಗಗಳನ್ನು ಬೇಟೆಯಾಡುತ್ತಾ ಇಲ್ಲಿ ದೇವಿಯವರ ಒಂದು ಕುಟೀರದತ್ತ ಬಂದು ನೋಡ್ತಾನೆ. ಅವಾಗ ಶ್ರೀ ಚಂದ್ರಲಾಂಬಾ ದೇವಿಯವರ ಸೌಂದರ್ಯ ನೋಡಿ ಅವನು ಮೋಹಿತ ಆಗ್ತಾನೆ. ಅವಾಗ ಏನಂದ್ರೆ ನೀ ನನ್ನ ಜೊತೆ ನನ್ನ ಅರಮನೆಗೆ ಬರ್ಬೇಕಂತ ಹೇಳ್ತಾನೆ. ಇಲ್ಲಪ್ಪ ನಂದು ಮದುವೆ ಆಗಿದೆ ಅಂತ ಹೇಳ್ತಾರ ಅಮ್ಮನವರು. ಆದ್ರೂ ಕೂಡ ಅವಾಗ ಕೇಳೋದಿಲ್ಲ, ಮೋಹದಿಂದ ಇಲ್ಲ ನೀನು ನನ್ನ ಜೊತೆ ನನ್ನ ಅರಮನೆಗೆ ಬರ್ಬೇಕು ಅಂತ ಹೇಳ್ತಾನೆ. ಅವಾಗ ಆಕಿ ದೇವಿ ಅವರಿಗೆ ಗೊತ್ತಾಗ್ತದೆ ಇವಾಗ ದುಷ್ಟ ಇದ್ದಾನೆ ಅಂತ ಹೇಳಿ. ಅವಾಗ ಆಯ್ತು ಸರಿ ಅಂತ ಹೇಳಿ ಅವ್ರೇನ್ ಮಾಡ್ತಾರೆ ಅಂದ್ರೆ ಚಂದ್ರಲಾಂಬಾ ದೇವಿಯವರು ನಂದೊಂದು ಅನುಷ್ಠಾನ ಅದ, ಅದನ್ನ ನನಗೆ ಅನುಷ್ಠಾನ ಮಾಡ್ಲಿಕ್ಕೆ ನೀನು ಅನುಕೂಲ ಮಾಡಿಕೊಟ್ರೆ ನಾನು ನಿನ್ನ ಅರಮನೆಗೆ ಬರ್ತೇನೆ ಅಂತ ಹೇಳ್ದೆ. ಏನು ಅಂತಂದಾಗ ನಂದು 41 ದಿನ ವ್ರತ ಅದ, ಆ ವ್ರತ ಮಾಡ್ಲಿಕ್ಕೆ ಏರ್ಪಾಡು ಮಾಡಿಕೊಟ್ರೆ ನಾನು ಅದಾದ್ಮೇಲೆ ನಿನ್ನ ಅರಮನೆಗೆ ಬರ್ತೇನೆ ಅಂತ ಹೇಳ್ತಾರೆ. ಆಯ್ತು ಸರಿ ಅಂತಂದು ಆ ಸೇತುರಾಜ್ ಏನ್ ಮಾಡ್ತಾನೆ ಅಂದ್ರೆ ತನ್ನ ಅರಮನೆ ಮುಂದಿರ್ತಕ್ಕಂತಹ ಒಂದು ಸೋಮೇಶ್ವರ ದೇವಸ್ಥಾನ, ಆ ದೇವಸ್ಥಾನದಲ್ಲಿ ಅವನು ಎಲ್ಲ ಏರ್ಪಾಡು ಮಾಡಿ ಕೊಡ್ತಾನೆ. ಅವಾಗ ದೇವಿಯವರು ಹೇಳ್ತಾರ ಎಲ್ಲ ವ್ರತವನ್ನು ಮಾಡ್ಲಿಕ್ಕೆ ಏರ್ಪಾಡು ಮಾಡಿಕೊಟ್ಟು ನಾನು 41 ದಿನ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲ ಅಂದಂಗೆ ನೋಡ್ಕೊಂಡು ಹೇಳ್ತಾರೆ. ಆಯ್ತು ಸರಿ ಅಂತ. ಅವಾಗ ನಾರಾಯಣ ಮುನಿಯವರು ನಾರಾಯಣ ಮುನಿ ಚಂದ್ರಲಾಂಬಾ ದೇವಿಯವರು ಗಂಡ ಬಂದು ನಾರಾಯಣ ಮುನಿಯವರು ಕುಟೀರದಲ್ಲಿ ನೋಡ್ತಾರ. ಅವಾಗ ಚಂದ್ರಲಾಂಬಾ ದೇವಿಯವರು ಇಲ್ಲಿ ಇರೋದಿಲ್ಲ. ಅವಾಗ ಅವರಿಗೆ ದೃಷ್ಟ ಅಂತ ಆಗ್ತದೆ, ಸ್ವಪ್ನದಲ್ಲಿ ಹಿಂಗ ಸೇತುರಾಜ ಅಂತಕ್ಕಂಥ ರಾಜ ಅಪಹರಣ ಮಾಡಿದ್ದಾನೆ ಅಂತಂದಾಗ ಅವಾಗ ಅವ್ರು ಏನ್ ಮಾಡ್ತಾರಂದ್ರೆ ಅವಾಗ್ಲಿಂದನೂ ಬಂದ ಸಂಪ್ರದಾಯ ಏನಂತಂದ್ರೆ ವಾಡಿಕೆ ಏನಾದ್ರೂ ಒಂದು ಸಮಸ್ಯೆ ಬಂದ್ರೆ ಅವ್ರ ಕುಲದೇವತೆ ಹೋಗೋದು ವಾಡಿಕೆ. ಅದರಂತೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವರು ತಮ್ಮ ಚಂದ್ರಲಾಂಬಾದೇವಿ ಮತ್ತು ನಾರಾಯಣ ಮುನಿ ಇಬ್ಬರು ಕುಲದೇವತೆ ಯಾರು ಅಂತಂದ್ರೆ ಹಿಂಗುಳಾಂಬ ಅಂತ ಬಲೂಚಿಸ್ತಾನದಲ್ಲಿ, ಅದು ಹಿಂಗಳಾಚರದ ಶಕ್ತಿಪೀಠ. ಆ ಬಲೂಚಿಸ್ತಾನದಲ್ಲಿರುವಂತ ಹಿಂಗಳಾಂಬ ದೇವಿಯವರ ಬಳಿ ಹೋಗಿ, ಹಿಂಗಮ್ಮ ನನ್ನ ಪತ್ನಿಯನ್ನ ಸೇತುರಾಜಕ್ಕಂತ ದೊಡ್ಡ ರಾಜ ಅಪಹರಣ ಮಾಡಿದ್ದಾನ, ನಾನು ಬಡ ಬ್ರಾಹ್ಮಣ ಇದ್ದೀನಿ, ನಾನು ಇಂಥ ಜಪ ತಪಗಳಲ್ಲಿ ನಿರತ ಆಗಿದ್ದೆ, ಅವನು ಇದ್ದಾನ ನೃಪ ಅಂದ್ರೆ ರಾಜ ಇದ್ದಾನ, ನಾನು ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಮತ್ತೆ ನೀವು ಹೆಂಗ್ ಮಾಡ್ಬೇಕು ಅಂತ ದೇವಿಯವರಲ್ಲಿ ಕೇಳಿದಾಗ ಅವಾಗ ದೇವಿ ಹೇಳ್ತಾರ, ಇಲ್ಲಪ್ಪ ಸರಿ ಇನ್ನು ಕಷ್ಟಕ್ಕೆ ಸ್ವತಃ ನಾನೇ ಬರ್ತೀನಿ, ಏನಂದ್ರೆ ಒಂದು ಷರತ್ತಿನ ಮೇಲೆ ನಾ ಬರ್ತೀನಿ ಅಂತ ಹೇಳ್ತಾರೆ. ಏನು ಷರತ್ತು ಅಂತಂದಾಗ
ನೀನು ಮುಂದೆ ಹೋಗ್ತಾ ಇರಬೇಕು, ನಾನು ಹಿಂದೆ ಬರ್ತಾ ಇರ್ತೀನಿ, ನಾನು ಗೆಜ್ಜೆ ಶಬ್ದ ಕೇಳಿಸ್ಕೊಂಡು ನೀನು ಮುಂದೆ ಹೋಗ್ತಾ ಇರಬೇಕು, ತಿರುಗಿ ನೋಡಿದ್ರೆ ನಾ ಅಲ್ಲೇ ನಿಂತು ಬಿಡ್ತೀನಿ ಅಂತ ಹೇಳ್ತಾರೆ. ಆಯ್ತಮ್ಮ ಸರಿ ಅಂತ ಅಂದಾಗ ಅವರು ಬಲೂಚಿಸ್ಥಾನದಿಂದ ಇಲ್ಲಿ ಹೊನಗುಂಟಿ ತನಕ ಬರ್ತಾರೆ. ಆ ಹೊನಗುಂಟಿ ಹತ್ರ ಅಲ್ಲಿ ತನಕ ಬರುವಾಗ ಅವ್ರು ತಿರುಗಿ ನೋಡಿರೋದಿಲ್ಲ. ಅವಾಗ ಅಲ್ಲಿ ಬಂದಾಗ ಭೀಮಾ ಮತ್ತು ಕಾಗಿಣಿ ನದಿ ಸಂಗಮ ಆಗ್ತದೆ ಅಲ್ಲಿ ಹೊನಗುಂಟಿಯಲ್ಲಿ. ಆ ಸಂಗಮ ಆದಾಗ ಏನಂತಂದ್ರೆ ಆ ನೀರು ಹರಿಯೋ ಶಬ್ದಕ್ಕೆ ಗೆಜ್ಜೆ ಶಬ್ದ ಕೇಳಿಸೋದಿಲ್ಲ. ನೀರು ಹರಿಯೋ ಶಬ್ದಕ್ಕೂ ಅಥವಾ ನೀರು ಕಾಲ್ಗೆಜ್ಜೆ ನೀರಲ್ಲಿ ಮುಳುಗಿದೆ. ಅವಾಗ ಅವರು ಬರ್ಲಿಕ್ಕತ್ತಾರ ಇಲ್ಲ ಅಮ್ಮ ಅವ್ರು ಅಂತ ಹೇಳಿ ಹಿಂದಕ್ಕೆ ತಿರುಗಿ ನೋಡ್ಬಿಡ್ತಾರೆ. ಅವಾಗ ಅವರು ಹಿಂಗುಳಾಂಬ ದೇವಿಯವರು ಅಲ್ಲೇ ನಿಂತ್ಕೊಂಡ್ಬಿಡ್ತಾರೆ. ಆಗ ನಿಂತ್ಕೊಂಡಾಗ ಅವರು ನಾರಾಯಣ ಮುನಿಯವರು ಪ್ರಶ್ನೆ ಮಾಡ್ತಾರೆ, ಮುಂದೆ ಹೆಂಗಮ್ಮ ಮತ್ತೆ ನನ್ನ ಸಮಸ್ಯೆ ಅಂದಾಗ ಅವಾಗ ದೇವಿಯವರು ಹೇಳ್ತಾರೆ, ಇಲ್ಲಪ್ಪ ಏನಂದ್ರೆ ನೀನು ರಾಮ ಆಗಿದ್ದಿ, ಹಿಂದಿನ ಜೀವನದಲ್ಲಿ ರಾಮ ಆಗಿದ್ದಿ, ಹಾಗೆ ಚಂದ್ರಲಾಂಬ ದೇವಿ ಸೀತಾದೇವಿ ಆಗಿದ್ದು, ಅದೃಷ್ಟ ಸೇತುರಾಜ ರಾವಣ ಆಗಿದ್ದ, ಅವನನ್ನು ಸಂಹಾರ ಮಾಡ್ಲಿಕ್ಕೋಸ್ಕರ ಚಂದ್ರಲಾಂಬ ದೇವಿ ಆಗಿ ಅವತಾರ ತಾಳಿ ಬಂದಾರ ಅಂತ ಹೇಳಿ. ಅವಾಗ ಮತ್ತೆ ಮುಂದೆ ಹೆಂಗಮ್ಮ ಅಂತಂದ್ರೆ ನಾನು ಒಂದು ಪೂರ್ಣ ಫಲ ಕೊಡ್ತೀನಿ, ಆ ಪೂರ್ಣ ಫಲವನ್ನ ತಗೊಂಡು ಹೋಗಿ ನೀನು ಆ ಸೇತರಾಜನ ಅರಮನೆ ಮುಂದೆ ಹೊಡಿ ಅಂತ ಹೇಳ್ತಾರೆ. ಅವರು ಆಯ್ತಮ್ಮ ಸರಿ ಅಂತಂದು ಆ ಪೂರ್ಣ ಫಲ ತಗೊಂಡು ಅವರು ಇದ್ರ ಕಡೆ ಬರ್ತಾ ಇರ್ತಾರೆ. ಅವ್ರ ಸೇತನ ಸೋಮೇಶ್ವರ ದೇವಸ್ಥಾನ, ಆ ಸೋಮೇಶ್ವರ ದೇವಸ್ಥಾನದಲ್ಲಿ ಬಂದಾಗ ಅವ್ರು ಕರೆಕ್ಟಾಗಿ 41 ದಿನ ಅವ್ರದ್ದು ಪೂರ್ಣ ಆಗಿರುತ್ತೆ ಅನುಷ್ಠಾನ. ಆದಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅನುಷ್ಠಾನ ಕೂತಲ್ಲಿಂದೇ ಚಂದ್ರಲಾಂಬ ದೇವರು ಒಂದು ದೇಹ ರೂಪ ಇದನ್ನು ಮಾಡಿ ಭೃಂಗಿ ರೂಪ ಧಾರಣೆ ಮಾಡ್ತಾರೆ. ಭೃಂಗಿ ಒಳಗೆ ಕಪ್ಪನ ಒಳಗೆ ಬರ್ತಾವಲ್ಲ ಆ ರೂಪದಲ್ಲಿ ಧಾರಣೆ ಮಾಡಿ ಆ ಪೂರ್ಣ ಫಲದಲ್ಲಿ ಒಳಗೆ ಹೋಗ್ತಾರೆ. ಆ ಪೂರ್ಣ ಫಲ ತಗೊಂಡು ಅರಮನೆ ಮುಂದೆ ಹೊಡೆದಾಗ ಆ ಪೂರ್ಣ ಫಲ 5 ಭೃಂಗಿ ಒಳಗಳು ಬರ್ತವೆ. 5ಕ್ಕೆ 100, 100ಕ್ಕೆ 1000 ಲಕ್ಷ ಆಗಿ 5ಕ್ಕೆ 100 ಲಕ್ಷ ಆಗಿ ಆ ಸೇತರಾಜನನ್ನ ಸಂಹಾರ ಮಾಡ್ತಾರೆ. ಅವನು ಎಲ್ಲೇ ಹೋದ್ರೂ ಕೂಡ ಬಿಡೋದಿಲ್ಲ. ಕೊನೆಗೆ ಅವನು ನೀರಲ್ಲಿ ಮುಳುಗ್ತಾನೆ. ಮುಳುಗಿದ್ರು ಕೂಡ ಅವನಿಗೆ ಅಲ್ಲೇ ಪಾತಾಳಕ್ಕೆ ತುಳು ಸಂಹಾರ ಮಾಡ್ತಾರೆ. ಅದಾದ್ಮೇಲೆ ಆ 5 ಭೃಂಗಿಗಳು ಬಂದು ಇಲ್ಲಿ ಅಮ್ನ ಪಾದದಲ್ಲಿ ಗುಪ್ತ ಆಗ್ತಾರೆ. ಒಂದು ಪಾದದಲ್ಲಿ 2 ಭೃಂಗಿಗಳು ಮತ್ತು ಇನ್ನೊಂದು ಪಾದದಲ್ಲಿ 3 ಭೃಂಗಿಗಳು. ಸೇತರಾಜನ ಸಂಹಾರ ಮಾಡಿಕೊಂಡು ಇಲ್ಲಿ ಗುಪ್ತ ಆಗ್ತಾರೆ. ಇಲ್ಲಿ ಇರೋದು ಉದ್ಭವ ಪಾದಕ ಮತ್ತು ಉದ್ಭವ ಮೂರ್ತಿ. ಚಂದ್ರಲಾಂಬ ದೇವಿಯವರು ಉಸುಕಿನಲ್ಲಿ ಉದ್ಭವ ಆಗಿದ್ದು ಉದ್ಭವ ಮೂರ್ತಿ. ಮತ್ತದಾದ್ಮೇಲೆ ಶಂಕರಾಚಾರ್ಯರು ಕೂಡ ಇಲ್ಲಿ ಶ್ರೀಚಕ್ರ ಯಂತ್ರ ಸ್ಥಾಪನೆ ಮಾಡಿದ್ದಾರೆ. ದೇವಿಯ ಏನಂದ್ರೆ ಚಂದ್ರಲಾಂಬ ದೇವಿಯವರ ಒಂದು ಮೂರ್ತಿ, ಮಧ್ಯದಲ್ಲಿ ಶ್ರೀಚಕ್ರ ಶಂಕರಾಚಾರ್ಯರು ಸ್ಥಾಪನೆ ಮಾಡಿದ್ರು. ಮತ್ತೆ ಈ ಕಡೆ ದುರ್ಗಾದೇವಿ ಮೂರ್ತಿ. ಹಿಂಗ ಅಮ್ಮನವರು ಇಲ್ಲಿ ವಿಶೇಷ ಏನಂತಂದ್ರೆ ರಜಸ ತಮಸ ಸತ್ವ 3 ರೂಪದಲ್ಲಿ ದೇವಿ ಇದ್ದಾರೆ. ಏನಂದ್ರೆ ದುಷ್ಟರನ್ನ ಶಿಕ್ಷಣ ಮಾಡ್ಲಿಕ್ಕಾಗಿ ಕಾಳಿಕಾದೇವಿ ಅವತಾರ, ಶಿಷ್ಟರನ್ನ ರಕ್ಷಣೆ ಮಾಡ್ಲಿಕ್ಕಾಗಿ ಲಕ್ಷ್ಮೀ ದೇವಿ ಅವತಾರ, ಮತ್ತು ವಿದ್ಯೆ ಮತ್ತು ಜ್ಞಾನದಾಯಕನಾಗಿ ಸರಸ್ವತಿ ಅವತಾರ. 3 ರೂಪದಲ್ಲಿ ಇಲ್ಲಿ ನೆಲೆಸಿದ್ದಾರೆ. ಮತ್ತು ವಿಶೇಷ ಏನಂದ್ರೆ ಇಲ್ಲಿ ಚಂದ್ರಾಂಬಾ ದೇವಿಯವರ ಗರ್ಭಗುಡಿ ಏನದ ಅದು ಪೂರ್ತಿ ಕೆಳಗಿನಿಂದಾನೇ ಮೇಲಿನ ತನಕ ಶ್ರೀಚಕ್ರ ಆಕಾರದಲ್ಲಿ ಅದ. ಮತ್ತು ಇಲ್ಲಿ ಮಾರ್ಕಂಡೇಶ್ವರ ಮಹಾಮುನಿಗಳ ದೇವಸ್ಥಾನ ಕೂಡ ಅದ.